ಓಂ ಗಂಗಣಪತಯೇ ನಮಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನರಹರಿ ಓಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ನಮೋ ಗುರುಭ್ಯೋ ಗುರುಪಾದುಕಾಭ್ಯೋ ನಮಃ ಪರೇಭ್ಯಃ ಪರಪಾದುಕಾಭ್ಯಃ. ಆಚಾರ್ಯ ಸಿದ್ಧೇಶ್ವರ ಪಾದುಕಾಭ್ಯೋ ನಮೋಸ್ತು ಲಕ್ಷ್ಮೀಪತಿ ಪಾದುಕಾಭ್ಯಃ. ಶ್ರೀ ಗುರು ಪರಮ ಗುರು ಪರಮೇಶ್ವರಿ ಗುರು ಸದ್ಗುರು ಪಾದುಕಾಭ್ಯೋ ನಮೋ ನಮಃ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಶ್ರೀ ಸಿದ್ಧಿವಿನಾಯಕ ಸ್ವಾಮಿ ದೇವತಾಭ್ಯೋ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ಭೂನೀಳಾ ಸಮೇತ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಹರಶಂಭೋ ಮಹಾದೇವ ವಿಶ್ವೇಶ ಅಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ. ಶ್ರೀ ಉಮಾಮಹೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಎಲ್ಲಾ ಭಕ್ತ ಮಹಾಶಯಗಳಲ್ಲಿ ಪ್ರಾರ್ಥನೆ ಏನು ಅಂತ ಅಂದ್ರೆ ವೈಕುಂಠ ಏಕಾದಶಿ ಈ ದಿನದ ವಿಶೇಷತೆ ಏನು ಅಂತ ಅಂದ್ರೆ ವೈಕುಂಠ ಏಕಾದಶಿ ಎನ್ನುವಂತ ದಿನ ಪುರಾಣಗಳಲ್ಲಿ ನಮ್ಮ ಒಂದು ಚರಿತ್ರೆ ಏನು ಹೇಳುತ್ತೆ ಅಂತ ಅಂದ್ರೆ ವೈಕುಂಠ ಏಕಾದಶಿ ಈ ದಿನದಲ್ಲಿ ಇಂದ್ರ ಸಮುದ್ರ ಮಂಥನದ ಸಮಯದಲ್ಲಿ ಅಸುರರು ಮತ್ತು ದೇವತೆಗಳ ನಡುವೆ ಯುದ್ಧ ಆಗಿ ಅದಾದ್ಮೇಲೆ ಅಮೃತ ಒಂದು ಬರುತ್ತೆ. ಎಲ್ಲಾ ಕೊನೆಯದಾಗಿ ಅಮೃತ ಬರುತ್ತೆ. ಆ ಅಮೃತ ಬಂದಂತ ದಿವಸ ಯಾವುದು ಅಂತ ಅಂದ್ರೆ ಇದೇ ವೈಕುಂಠ ಏಕಾದಶಿ ದಿವಸ. ಈ ದಿವಸದ ವಿಶೇಷತೆ ಏನು ಅಂತ ಅಂದ್ರೆ ಈ ದಿವಸ ಭಗವಂತ ವೈಕುಂಠ ದ್ವಾರವನ್ನು ತೆರೆಯುತ್ತಾನೆ. ಈ ದಿನ ಆ ವೈಕುಂಠ ದ್ವಾರದಲ್ಲಿ ಅಂದ್ರೆ ಏನು ಅಂತ ಅಂದ್ರೆ ವೈಕುಂಠ ದ್ವಾರ ಅಂದ್ರೆ ಏನು ಆ ದ್ವಾರದ ಒಳಗಡೆ ಹೋಗುವಂತ ಈ ದಿವಸದಲ್ಲಿ ಆ ದ್ವಾರದ ಒಳಗಡೆ ಯಾರ ಭಕ್ತರೆಲ್ಲ ಹೋಗ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ, ಸರಿನಾ? ತದನಂತರ ಇನ್ನೂ ಒಂದು ಈ ದಿನದ ವಿಶೇಷತೆ ಏನು ಅಂತ ಅಂದ್ರೆ ಪದ್ಮ ಪುರಾಣ. ಈ ಪುರಾಣ ಏನ್ ಹೇಳುತ್ತೆ ಅಂತ ಅಂದ್ರೆ ಹಿಂದೆ ಮುರ ಅನ್ನೋ ಒಬ್ಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸ ಏನ್ ಮಾಡ್ತಿರ್ತಾನೆ, ಎಲ್ಲರಿಗೂ ತೊಂದರೆ ಕೊಡ್ತಾ ಇರ್ತಾನೆ, ಋಷಿಮುನಿಗಳಿಗೆ ದೇವತೆಗಳಿಗೆಲ್ಲ ತೊಂದರೆ ಕೊಡ್ತಾ ಇರ್ತಾನೆ. ಆಗ ಅವರೆಲ್ಲ ಏನ್ ಮಾಡ್ತಾರೆ, ದೇವತೆಗಳು ಮತ್ತೆ ಆ ಋಷಿಮುನಿಗಳೆಲ್ಲ ಏನ್ ಮಾಡ್ತಾರೆ, ಆ ಭಗವಂತನಾದ ವಿಷ್ಣುವಿನ ಹತ್ರ ಹೋಗಿ ಆ ಭಗವಂತ ಈ ರಾಕ್ಷಸ ನಮಗೆ ತೊಂದರೆ ಕೊಡ್ತಾ ಇದ್ದಾನೆ, ಏನಾದ್ರೂ ನಮಗೆ ಕಾಪಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂತಾರೆ. ಆಗ ಭಗವಂತ ಏನ್ ಮಾಡ್ತಾನೆ, ಒಂದು ಸ್ತ್ರೀ ಶಕ್ತಿಯನ್ನ ಉದ್ಭವ ಮಾಡ್ತಾನೆ. ಆ ಸ್ತ್ರೀ ಶಕ್ತಿ ಏನ್ ಮಾಡ್ತದೆ, ಹೋಗಿ ಆ ರಾಕ್ಷಸನನ್ನ ಸಂಹಾರ ಮಾಡುತ್ತದೆ. ಆಗ ಆ ಶಕ್ತಿಯಿಂದ ಭಗವಂತನಿಗೆ ಖುಷಿಯಾಗಿ ಆ ಭಗವಂತ ಏಕಾದಶಿ ಎಂಬ ಒಂದು ಹೆಸರನ್ನು ಆ ಶಕ್ತಿಗೆ ಇಡುತ್ತಾನೆ. ಮತ್ತೆ ಆ ಏಕಾದಶಿ ಅನ್ನುವಂಥದ್ದು ಏನು ಅಂತ ಅಂದ್ರೆ ಅದೊಂದು ಆ ಸ್ತ್ರೀ ಶಕ್ತಿಯ ಹೆಸರು. ಅದಾದ್ಮೇಲೆ ಆ ದಿವಸ ಯಾರ್ಯಾರು ಆ ಭಗವಂತ ಅಂದ್ರೆ ಶ್ರೀ ವಿಷ್ಣು ಮತ್ತೆ ಆ ಭಗವಂತನಲ್ಲಿ ಪ್ರಾರ್ಥನೆ ಅಂದ್ರೆ ಆ ದಿವಸ ಪೂಜೆಯನ್ನ ಮಾಡೋದಾಗ್ಲಿ ಅಥವಾ ಉಪವಾಸವನ್ನ ಮಾಡೋದಾಗ್ಲಿ ಮಾಡ್ತಾರೆ, ಅವರಿಗೆ ಆ ಭಗವಂತ ಮೋಕ್ಷ ಪ್ರಾಪ್ತಿ ಮಾಡ್ತಾನೆ ಅನ್ನೋದು ಒಂದು ನಂಬಿಕೆ. ಸೊ ಅದಕ್ಕೋಸ್ಕರ ಈ ವೈಕುಂಠ ಏಕಾದಶಿ ಶ್ರೀ ವೈಕುಂಠ ಕೈಲಾಸ ಕ್ಷೇತ್ರ ನಾಗರಬಾವಿ 12th ಬ್ಲಾಕ್ ಅಲ್ಲಿ ಇರುವಂತಹ ಈ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ವಿಶೇಷಾರ್ಥವಾಗಿ ಭಗವಂತನಿಗೆ ವಿಶೇಷ ಪೂಜೆಗಳೆಲ್ಲ ಏರ್ಪಡಿಸಲಾಗಿದ್ದು ದಿನಾಂಕ 30 2025 ಮಂಗಳವಾರ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ವೈಕುಂಠ ದ್ವಾರವನ್ನು ಈ ದೇವಸ್ಥಾನದಲ್ಲಿ ತೆರೆಯಲಾಗುತ್ತದೆ. ಮತ್ತು ಶ್ರೀಯುತ ಮುನಿರತ್ನರವರು ಆಗಿರುವಂತಹ ಮಾಜಿ ಸಚಿವರು ಹಾಗೂ RR ನಗರದ ಶಾಸಕರ ಮಾರ್ಗದರ್ಶನದಲ್ಲಿ ಪೂಜೆಯನ್ನು ಆಯೋಜಿಸಲಾಗಿದ್ದು ಸಂಜೆ 4 ಗಂಟೆಗೆ ಗಾಯನ ನಾದಬ್ರಹ್ಮ ಸುಮಂಗಲಿ ಭಜನ ತಂಡ ಹಾಗೂ ಗಂಗಾ ಭಜನ ತಂಡದವರು ನವೋದಯ ತಂಡದವರಿಂದ ಗಾಯನ ಏರ್ಪಡಿಸಲಾಗಿದ್ದು ಭಕ್ತ ಮಹಾಶಯರೆಲ್ಲ ಅತಿ ಹೆಚ್ಚಾಗಿ ತಮಗೂ ಕೂಡ ತಮ್ಮ ಕುಟುಂಬದವರನ್ನು ಕೂಡ ಕರೆದುಕೊಂಡು ಈ ದೇವಸ್ಥಾನಕ್ಕೆ ಬಂದು ಆ ಭಗವಂತನಲ್ಲಿ ದರ್ಶನ ಮಾಡಿಕೊಂಡು ವೈಕುಂಠ ದ್ವಾರವನ್ನು ಪ್ರವೇಶಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂಬ ನಮ್ಮಲ್ಲಿ ಪ್ರಾರ್ಥನೆಯನ್ನು ಎಲ್ಲ ಭಕ್ತ ಮಹಾಶಯರಲ್ಲಿ ಒಂದು ತಿಳುವಳಿಕೆ. ಈ ನಾಗರಬಾವಿ 12ನೇ ಬ್ಲಾಕ್ ನಲ್ಲಿರುವ ಶ್ರೀ ವೈಕುಂಠ ಕೈಲಾಸ ಕ್ಷೇತ್ರ ಸುಮಾರು 14 ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿತ್ತು. ನಮ್ಮ ಬಡಾವಣೆಯ ಎಲ್ಲ ಹಿರಿಯರು ಮಹಿಳೆಯರು ನಾವೆಲ್ಲ ಸೇರಿ ಎಷ್ಟೇ ಪ್ರಯತ್ನ ಬಿದ್ರೂ ಈ ದೇವಸ್ಥಾನನ ಮಾಡಕ್ಕೆ ಸಾಧ್ಯನೇ ಆಗ್ಲಿಲ್ಲ. 14 ವರ್ಷಗಳ ನಂತರ ನಮ್ಮ ಶಾಸಕರಾದ ಮುನಿರತ್ನ ಅವರು ಈ ದೇವಸ್ಥಾನಕ್ಕೆ ಬಂದು ನೋಡಿ ಏನ್ ಪ್ರಾಬ್ಲಮ್ ಅಂತ ಎಲ್ಲಾರನ್ನು ಕರೆದು ಕುಂಡ್ರಿಸಿ ಆಮೇಲೆ ಒಂದು ಸೆಟ್ಲ್ ಮಾಡಿದ್ರು. ಆಮೇಲೆ ದೇವಸ್ಥಾನ 3 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಆಯಿತು. 3 ವರ್ಷಗಳಲ್ಲಿ 30 ವರ್ಷಗಳಷ್ಟು ಅಭಿವೃದ್ಧಿ ಆಗಿದೆ. ಇದಕ್ಕೆಲ್ಲ ಭಕ್ತಾದಿಗಳು ಈ ನಾಗರಬಾವಿ 12th ಬ್ಲಾಕ್ ಅಲ್ಲಿರುವಂತ ಭಕ್ತರು ಮತ್ತೆ ಔಟ್ಸೈಡರ್ಸು ಮತ್ತೆ ನಮ್ಮ ಮುನಿರತ್ನ ಅವರ ಎಲ್ಲ ಮಾರ್ಗದರ್ಶನದಲ್ಲಿ ಈ ದೇವಸ್ಥಾನ ನಡೀತಾ ಇದೆ. ಪ್ರತಿ ಶನಿವಾರ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ನೋಡೋಕ್ ಹೋದ್ರೆ ನಮ್ಮ ಭಾರತದಲ್ಲಿ ಎಲ್ಲೂ ಪ್ರತಿ ಶನಿವಾರ ಸಹಸ್ರ ದೀಪಾಲಂಕಾರ ಸೇವೆ ಇಲ್ಲ. ಎಲ್ಲರೂ ದುಡ್ಡು ಕೊಟ್ರೆ ಮಾತ್ರ ಮಾಡ್ತಾರೆ. ನಾವು ಪ್ರತಿ ಶನಿವಾರ ಕಳೆದ 2 ವರ್ಷಗಳಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆವತ್ತಿನ ದಿನ ಯಾರೇ ಭಕ್ತಾದಿಗಳು ಬಂದ್ರು ಎಲ್ಲಾರ್ಗೂ ಅನ್ನ ಸಂತರ್ಪಣೆ ಇರುತ್ತೆ.
ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ ನಮ್ಮ ಭಕ್ತರೇನೆ. ಅವರೇ ತಂದು ಕೊಡುವಂತ ಒಂದು ದವಸ ಧಾನ್ಯಗಳಿಂದ ಪ್ರಸಾದ ಮಾಡಿ ಹಂಚ್ತಾ ಇದ್ದೀವಿ. ಇದು ಕಳೆದ 2 ವರ್ಷಗಳಿಂದ ನಡೀತಾ ಇದೆ, ಮುಂದೇನೂ ನಡೆಯುತ್ತೆ. ಈಗ ಇದೇ 30ನೇ ತಾರೀಕು ವೈಕುಂಠ ಏಕಾದಶಿ ಇದೆ. ಎಲ್ಲರೂ ಬನ್ನಿ. ನಮ್ಮ ದೇವಸ್ಥಾನದಲ್ಲಿ ಬೇರೆ ಕಡೆ ಹೋಗಿ ನೀವು ಕ್ಯೂನಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಧರ್ಮ ದರ್ಶನನೂ ಇದೆ, ಸ್ಪೆಷಲ್ ಎಂಟ್ರಿನೂ ಇದೆ. ಸ್ವಲ್ಪ ಕೂಲ್ ಆಗಿರುತ್ತೆ ಕ್ರೌಡು. ಆರಾಮಾಗಿ ಬನ್ನಿ. ಎಲ್ಲ ನಿಮ್ಮ ನೆರೆಹೊರೆಯವ್ರನ್ನ ಕರ್ಕೊಂಡು ಬನ್ನಿ, ನಿಮ್ಮ ಸ್ನೇಹಿತರನ್ನ ಕರ್ಕೊಂಡ್ ಬನ್ನಿ, ನಿಮ್ಮ ಸಂಬಂಧಿಕರನ್ನ ಕರ್ಕೊಂಡ್ ಬನ್ನಿ. ಈ ದೇವಸ್ಥಾನಕ್ಕೆ ಕೈಲಾದಷ್ಟು ಸಹಾಯ ಮಾಡಿ, ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ.